ಸ್ನೇಹಿತರೆ, ಅದು ಪಾರ್ಟ್ ಟೈಮ್ ಆಗಿರ್ಬೋದು ಅಥವಾ ಫುಲ್ ಟೈಮ್ ಆಗಿರ್ಬೋದು, ಜೀವನದಲ್ಲಿ ನಿಮಗೆ ಕೆಲಸ ನೀವೊಂದು ಪಡಿತಕ್ಕಂತಹ ಅತ್ಯುತ್ತಮ ಅವಕಾಶ ಈಗ ಬಂದಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಜೀವನದಲ್ಲಿ ನೀವು ಕನ್ನಡದಲ್ಲಿ ಮಾತಾಡ್ತಕ್ಕಂತಹ ಕಾಲ್ ಸೆಂಟರ್ ಹುದ್ದೆಯಾಗಿ ನೀವು ಕೆಲಸ ಸೇರ್ಕೊಳ್ಬಹುದು. ಇಲ್ಲಿ ಕೇವಲ ಕನ್ನಡದಲ್ಲಿ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಕೂಡ ನೀವು ಮಾತನಾಡುವ ನಿಮ್ಮ ಒಂದು ಇಚ್ಛೆ ಇದ್ರೆ ನಿಮಗೂ ಆ ಒಂದು ಕೆಲಸವನ್ನು ನೀವು ಇಲ್ಲಿ ಪಡ್ಕೊಳ್ಬಹುದು ಸ್ನೇಹಿತರೆ. ಇಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಭಾಷೆ ಬರಬೇಕಾಗುತ್ತೆ. ಇಲ್ಲಿ ಕನ್ನಡ ಇರ್ಬೋದು, ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಮಲಯಾಳಿ ಆಗಿರ್ಬೋದು, ನೀವು ಯಾವುದೇ ಒಂದು ಭಾಷೆಯನ್ನು ಮಾತನಾಡಬಲ್ಲವರಾಗಿದ್ರೆ ಆ ಒಂದು ಭಾಷೆಯಲ್ಲಿ ನೀವು ಕೆಲಸವನ್ನು ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಾವು ಕನ್ನಡಿಗರಾಗಿದ್ದೀವಿ, ನಮಗೆ ಕನ್ನಡದಲ್ಲಿ ಕೆಲಸ ಬೇಕಂದ್ರೆ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದು ಕೂಡ ನಿಮಗೆ ಕಾಲ್ ಸೆಂಟರ್ ಉದ್ಯೋಗಿಯಾಗಿ ಈ ಒಂದು ಕೆಲಸ ಪಡೆಯಲು ನೀವು ಏನು ಅಲ್ಲಿ ನಿಮಗೆ ಅಲ್ಲಿ ಅಲಿಯಬೇಕಾಗಿಲ್ಲ. ನಿಮಗೆ ಆನ್ಲೈನ್ ಎಲ್ಲ ಪ್ರಾಸೆಸ್ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಹಾಗೇನೆ ಈ ಒಂದು ಕಾಲ್ ಸೆಂಟರ್ ಉದ್ಯೋಗಿ ಆದ್ಮೇಲೆ ನಿಮಗೆ ಟ್ರೈನಿಂಗ್ ಅಂದ್ರೆ ತರಬೇತಿ ಕೂಡ ನಿಮಗೆ ನೀಡಲಾಗುತ್ತೆ. ಹಾಗೇನೆ ಕೆಲಸ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ತರಬೇತಿಯಲ್ಲಿ ನೀವು ಪಾಸ್ ಆಗ್ಬೇಕಾಗುತ್ತೆ. ಆ ಪಾಸ್ ಆದ ನಂತರ ನಿಮಗೆ ಈ ಕೆಲಸ ನಿಮಗೆ ಕಾಯಂ ಆಗಿ ಸಿಗುತ್ತೆ. ಪ್ರತಿ ತಿಂಗಳು 33,000 ರೂಪಾಯಿದಷ್ಟು ನಿಮಗೆ ಸ್ಯಾಲರಿಯನ್ನು ಕೂಡ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ. ಇದೊಂದು ಒಳ್ಳೆಯ ಗೋಲ್ಡನ್ ಆಪರ್ಚುನಿಟಿ ಅಂತ ಕೂಡ ನೀವು ತಿಳ್ಕೊಬಹುದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ನಿಮಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ದಯಮಾಡಿ ಈ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಒಂದು ಒಳ್ಳೆಯ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಒಳ್ಳೆಯ ಕೆಲಸ ಕೂಡ ಸಿಕ್ಕಂತಹ ಒಂದು ಎಕ್ಸ್ಪೀರಿಯನ್ಸ್ ನಿಮ್ದಾಗಲಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇದು ಮಾರುತಿ ಟೆಕ್ ಕನ್ಫರ್ಮ್ ಚಾನಲ್, ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮದೇ ಇದೇ ರೀತಿಯ ಮತ್ತಷ್ಟು ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಸ್ನೇಹಿತರೆ. ಮೊದಲಿಗೆ ಏನ್ ಮಾಡ್ತೀರಾ, ಈ ಒಂದು ಜಿಯೋ ಕರಿಯರ್ಸ್ ಅಂತ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ. ಈ ಒಂದು ವೆಬ್ಸೈಟ್ಗೆ ನೀವು ಹೋಗ್ಬೇಕಾಗುತ್ತೆ. ಈ ಒಂದು ಜಿಯೋ ಕರಿಯರ್ಸ್ ವೆಬ್ಸೈಟ್ಗೆ ಯಾವ ರೀತಿ ನೀವು ಹೋಗ್ಬೇಕಪ್ಪ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಾನು ಏನ್ ಮಾಡ್ತೀನಿ ಈಗ ಮತ್ತೆ ನಿಮಗೆ ಗೂಗಲ್ಗೆ ಕರೆದಿದ್ದೀನಿ. ಗೂಗಲ್ ನಲ್ಲಿ ಈ ರೀತಿ ಹೋಗ್ಬೇಕಾಗುತ್ತೆ. ಅದು ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ನೀವು ಯಾವ್ದ್ರಲ್ಲಿ ಕೂಡ ನೀವು ಈ ರೀತಿಯಾಗಿ ಗೂಗಲ್ ಅಲ್ಲಿ ನೀವು ಟೈಪ್ ಮಾಡ್ಬೋದು. ಇಲ್ಲಿ ಏನ್ ಮಾಡ್ತಾರೆ, ನೀವು ಜಿಯೋ ಕರಿಯರ್ಸ್ ಅಂತ ಟೈಪ್ ಮಾಡಿ. ಜಿಯೋ CAREERS ಜಿಯೋ ಕರಿಯರ್ಸ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಅನ್ನು ಕೊಟ್ಟರೆ ನಿಮಗೆ ಈ ಒಂದು ಲಿಂಕ್ ಸಿಗುತ್ತೆ. ಈ ಒಂದು ಲಿಂಕ್ https://careers.geo.com ಅಂತ ಇದೆ ನೋಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಕಾಣುತ್ತೆ. ಈ ಒಂದು ವೆಬ್ಸೈಟ್ಗೆ ನೀವು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಇಲ್ಲಿ ಬಲಭಾಗದಲ್ಲಿ ನಿಮಗೆ ಕಾಣಬಹುದು ಜಾಬ್ಸ್ ಅಂತ ಇದೆ ನೋಡಿ. ಈ ಜಾಬ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಬಿಡಿ. ಸೊ ಜಾಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಕಾಣಬಹುದು ನಿಮಗೆ ಇಷ್ಟೆಲ್ಲಾ ಕೆಲಸಗಳು ಇಲ್ಲಿ ಖಾಲಿ ಇವೆ ನೋಡಿ. ನಿಮ್ಗೆ ಕಾಣಬಹುದು ಸ್ನೇಹಿತರೆ, ಇಲ್ಲಿ ಫ್ರೀಲ್ಯಾನ್ಸರ್ ನಿಮಗೆ 7,705, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ 5,512, ಈ ರೀತಿಯಾಗಿ ನಿಮಗೆ ಬೇಕಾದಷ್ಟು ಜಾಬ್ಗಳು ನಿಮಗೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಈಗ ನೀವೇನ್ ಮಾಡ್ತೀರಾ, ಈಗ ಇಲ್ಲಿ ಫ್ರೀಲ್ಯಾನ್ಸರ್ ಅಂತ ಇದೆ ನೋಡಿ. ಫ್ರೀಲ್ಯಾನ್ಸರ್ ಮೇಲೆ ನೀವು ಕ್ಲಿಕ್ ಮಾಡಿಬಿಡಿ. ಸೊ ಇಲ್ಲಿ ಸೆಷನ್ ಟೈಮ್ ನೋಟ್ ಬರುತ್ತೆ. ಮತ್ತೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಜಾಬ್ಸ್ ಹೋಗ್ತಾ ಇದ್ದೀನಿ. ಸೊ ಮತ್ತೆ ಫ್ರೀಲ್ಯಾನ್ಸರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ನಿಮಗೆ ತುಂಬಾ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ಬರುತ್ತೆ. ನೀವು ಮತ್ತೆ ಕ್ಲಿಕ್ ಮಾಡಿ ಸ್ನೇಹಿತರೆ, ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಕಾಣಬಹುದು ಈಗ ಓಪನ್ ಆಯ್ತು ನೋಡಿ. ತುಂಬಾ ಬಿಸಿ ಇತ್ತು ಸೈಟ್, ಸೊ ಹಂಗಾಗಿ ಓಪನ್ ಆಗಲಿಲ್ಲ. ನಿಮ್ಗೆ ಕೂಡ ಈ ರೀತಿ ಆದ್ರೂ ಕೂಡ ನೀವು ಫ್ರೆಶ್ ಆಗಿ ಮತ್ತೆ ಓಪನ್ ಮಾಡಿ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ತಾರ, ಫ್ರೀಲ್ಯಾನ್ಸರ್ ಅಲ್ಲಿ ಸ್ನೇಹಿತರೆ ನೀವು ಈ ಫ್ರೀಲ್ಯಾನ್ಸರ್ ಜಾಬ್ ಪಡೆಯೋಕ್ಕೋಸ್ಕರ ಏನೆಲ್ಲ ಇದೆ ಅಂತ ಕೂಡ ಒಮ್ಮೆ ನೋಡ್ಬೋದು. ಇಲ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕಾಣ್ಬೋದು ನಿಮಗೆ ಸ್ಟೂಡೆಂಟ್ ಕೆಲಸ ಮಾಡ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಮಾಡ್ಬೋದು, ಹೋಮ್ ಮೇಕರ್ಸ್ ಇದ್ರೆ ಮಾಡ್ಬೋದು, ಫೀಲ್ಡ್ ಸ್ಟಾಫ್ ಇದ್ರೆ ಕೂಡ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು ಕೆಲಸ ಯಾರಾದ್ರೂ ಕೂಡ ಮಾಡ್ಬೋದು ಸ್ನೇಹಿತರೆ. ಹಾಗೇನೆ ಇಲ್ಲಿ ಕೆಳಗಡೆ ಕಾಣ್ಬೋದು ನಿಮಗೆ ಕ್ಯಾನ್ ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್, ಅಂದ್ರೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬರ್ತಾ ಇರಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಪ್ರಾದೇಶಿಕ ಭಾಷೆ ಬರಬೇಕಾಗುತ್ತೆ. ಅಂದ್ರೆ ಅದು ಕನ್ನಡ ಆಗಿರ್ಬೋದು ಅಥವಾ ತೆಲುಗು ಆಗಿರ್ಬೋದು, ತಮಿಳು, ಮಲಯಾಳಂ ಯಾವುದೇ ಆಗಿದೆ, ನಿಮ್ಮ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ನೀವು ಮಾತನಾಡಬಲ್ಲವರಾಗಿದ್ರೆ ಈ ಒಂದು ಕೆಲಸ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈಗ ಕೆಳಗಡೆ ಬಂದ್ರೆ ನಿಮ್ಗೆ ಕಾಣಬಹುದು ಇಲ್ಲಿ ಕೆಲಸದ ಎಲ್ಲೆಲ್ಲಿದೆ ಅಂತ ಕೂಡ ನಿಮ್ಗೆ ಕಾಣುತ್ತೆ ನೋಡ್ರಿ. ನಿಮ್ಗೆ ನೋಡ್ರಿ ಜೂನಿಯರ್ ಕಸ್ಟಮರ್ ಅಸೋಸಿಯೇಟ್ ಫ್ರೀಲ್ಯಾನ್ಸರ್ JP, ನಿಮ್ಗೆ ಇದು ಇರೋದು ನಿಮ್ಗೆ ಬಿಹಾರದಲ್ಲಿ. ಇಲ್ಲಿ ಬಿಹಾರ್, ಕೆಳಗಡೆ ಬಂದ್ರೆ ಬಿಹಾರ್, ಅರುಣಾಚಲ ಪ್ರದೇಶ್ ಇದೆ, ಆಮೇಲೆ ಇಲ್ಲಿ ತಮಿಳುನಾಡಲ್ಲಿದೆ. ಈ ರೀತಿಯಾಗಿ ತುಂಬಾ ಇದೆ ಸ್ನೇಹಿತರೆ. ಕಾಣಬಹುದು ನಿಮ್ಗೆ ಎಷ್ಟು ಪೇಜ್ ಕಾಣ್ತಾ ಇದೆ ನೋಡಿ. ಸುಮಾರು ನೋಡಿ ಸ್ನೇಹಿತರೆ, ತಗದಂಗೆಲ್ಲ ಬರುತ್ತೆ, ಎಷ್ಟು ಪೇಜಸ್ ಇದೆ. ಸೊ ಇದನ್ನ ಹುಡುಕೋದು ಕಷ್ಟ. ಅದಕ್ಕೆ ಏನ್ ಮಾಡೋಣ, ಮೇಲ್ಗಡೆ ಇದೆಯಲ್ಲ ಇಲ್ಲಿ ಈ ಕೀವರ್ಡ್ಸ್ ಇದೆ, ಹಾಗೇನೆ ಕೆಳಗಡೆ ಸೆಲೆಕ್ಟ್ ಫಂಕ್ಷನ್ ಇದೆ, ಲೊಕೇಶನ್ ಇದೆ, ಫ್ರೆಶ್ನೆಸ್ ಇದೆ. ಸೊ ಈಗ ಏನ್ ಮಾಡೋಣ, ಸೆಲೆಕ್ಟ್ ಫಂಕ್ಷನ್ ಅಲ್ಲಿ ನಾವು ಫ್ರೀಲ್ಯಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದಾದ ನಂತರ ಏನ್ ಮಾಡ್ತಾರ, ಈಗ ಮಾಡೋಣ ಲೊಕೇಶನ್ ಏನ್ ಮಾಡ್ತಾರ, ನಾವು ಈಗ ಕರ್ನಾಟಕ ಅಂತ ಟೈಪ್ ಮಾಡೋಣ. ಸೊ ಕರ್ನಾಟಕ ಅಂತ ಟೈಪ್ ಮಾಡಿದ್ಮೇಲೆ ನಾನು ಸರ್ಚ್ ಅನ್ನು ಕೊಡ್ತೀನಿ ಸ್ನೇಹಿತರೆ.
ತುಂಬಾ ಸ್ಲೋ ಇರುತ್ತೆ ಸ್ನೇಹಿತರೆ, ತುಂಬಾ ಒಂದು ಹೊತ್ತು ಹಿಡಿಬಹುದು ಕೂಡ. ನೀವು ಸ್ವಲ್ಪ ವೇಟ್ ಮಾಡಿ, ನಿಧಾನವಾಗಿ ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಸೆಷನ್ ಟೈಮ್ ಲೂಟ್ ಬರುತ್ತೆ. ನಾನು ಮತ್ತೆ ಕ್ಲಿಕ್ ಮಾಡ್ತಿದ್ದೀನಿ, ಯಾಕೆಂದ್ರೆ ತುಂಬಾ ಬಿಸಿ ಇರೋದ್ರಿಂದ ಸೈಟ್ ಈ ರೀತಿಯಾಗಿ ಬರ್ತಾ ಇರುತ್ತೆ. ನೀವು ಕೂಡ ಏನ್ ಮಾಡ್ತೀರಾ, ಈ ಒಂದು ಇದ್ರ ಮತ್ತೆ ನೀವು ಕ್ಲಿಕ್ ಮಾಡ್ತಾ ಇರೋ ಸ್ನೇಹಿತರೆ, ಸೆಷನ್ ಟೈಮ್ ಲೂಟ್ ಆದ್ರೂ ಕೂಡ ನೀವು ಮತ್ತೆ ಲಾಗಿನ್ ಆಗಿ ಮತ್ತೆ ಸರ್ಚ್ ಕೊಡಿ ಸ್ನೇಹಿತರೆ, ಖಂಡಿತ ಬರುತ್ತೆ. ಇದು ತುಂಬಾನೇ ಬಿಸಿ ಇರೋದ್ರಿಂದ ಸೈಟ್ ಈ ರೀತಿ ಆಗುತ್ತಾ ಇರ್ತದೆ ಸ್ನೇಹಿತರೆ. ಇಲ್ಲಿ ಫ್ರೀಲಾನ್ಸರ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಕರ್ನಾಟಕ ಹಾಕ್ತಾ ಇದ್ದೀನಿ, ಸೊ ಸರ್ಚ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕಾಣಬಹುದು ಈಗ ಫ್ರೀಲಾನ್ಸರ್ ಕರ್ನಾಟಕದಲ್ಲಿ 443 ಜಾಬ್ಸ್ ಇದೆ ನೋಡಿ ಸ್ನೇಹಿತರೆ. ಸೊ ಈಗ ಓಪನ್ ಆಯ್ತು. ಈ ರೀತಿಯಾಗಿ ನಿಮಗೆ ಕೂಡ ಓಪನ್ ಆಗುತ್ತೆ. ನೀವು ಕೂಡ ತಾಳ್ಮೆಯಿಂದ ಸ್ವಲ್ಪ ಈ ರೀತಿಯಾಗಿ ಮತ್ತೆ ಸರ್ಚ್ ಕೊಟ್ಟರೆ ನಿಮಗೆ ಖಂಡಿತವಾಗಿ ಓಪನ್ ಆಗುತ್ತೆ. ಸೊ ಇದಾದ ನಂತರ ನಾನು ಈಗ ಜಾಬ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಕಾಣ್ಬೋದು ಈಗ ಈ ಒಂದು ಸೈಟ್ ಓಪನ್ ಆಯ್ತು. ಈಗ ಕಾಣ್ಬೋದು ಕೆಳಗಡೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಫ್ರೀಲಾನ್ಸರ್ JP. ಸೊ ಇಲ್ಲಿ ಕಾಣ್ಬೋದು ನಿಮಗೆ ಗುಲ್ಬರ್ಗ, ಇದು ಒಂದು ಕೋಡ್ ಇದೆ ಸ್ನೇಹಿತರೆ. ಸೊ ಯಾವ್ದಕ್ಕೆ ನೀವು ಅಪ್ಲೈ ಮಾಡ್ತಾರೆ ಆ ಕೋಡ್ ನೀವು ಬರ್ಕೊಳ್ಳಿ ಒಂದ್ ಕಡೆ ಸ್ನೇಹಿತರೆ. JCA ಕರ್ನಾಟಕ ಗುಲ್ಬರ್ಗ ಇದಲ್ಲಿದೆ. ಕೆಳಗಡೆ ಬಂದ್ರೆ ನಿಮಗೆ ಹಾಸ್ಪಿಟಲ್ ಇದೆ ಸ್ನೇಹಿತರೆ. ಇದು ಬಿಜಾಪುರ್ಕರ್, ಇದು ಕೆಳಗಡೆ ಹಾಸ್ಪಿಟಲ್ ಇದೆ. ಇದು ಬೀದರ್ ಇದೆ, ಬಿಜಾಪುರ್, ಗದಗ್, ಗಂಗಾವತಿ, ಸೊ ಬಳ್ಳಾರಿ, ಈ ರೀತಿಯಾಗಿ ಯಾದಗಿರಿ, ರಾಯಚೂರು, ಶಾಬಾದ್, ಈ ರೀತಿ ಏನೇ ನೋಡಿ ಸ್ನೇಹಿತರೆ. ಕಾಣ್ಬೋದು ನಿಮ್ಗೆ ಇಷ್ಟು ಪೇಜಸ್ ಓಪನ್ ಆಗುತ್ತೆ ನೋಡಿ. 20 ಪೇಜ್ ಓಪನ್ 45 ಪೇಜಸ್ ಇದೆ. ಸೊ 45 ಊರುಗಳಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈಗ ಏನ್ ಮಾಡ್ತೀನಿ, ನಾನು ಏನ್ ಮಾಡ್ತೀನಿ ಸ್ನೇಹಿತರೆ, ಈಗ ಯಾವ್ದಾದ್ರು ಒಂದ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಈಗ ನಾನು ಏನ್ ಮಾಡ್ತೀನಿ, ನಮ್ಮೂರು ಹೊಸಪೇಟೆ ಆದ್ರಿಂದ ನಾನೀಗ ಹೊಸಪೇಟೆ ಕೂಡ ನಾನೀಗ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಓಪನ್ ಆಯ್ತು ನೋಡಿ ಸ್ನೇಹಿತರೆ. ಕಾಣಬಹುದು ನಿಮಗೆ ಈ ಒಂದು ಜಿಯೋ ಕಸ್ಟಮರ್ ಅಸೋಸಿಯೇಟ್ ನ ನಿಮಗೆ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ಪೋಸ್ಟೆಡ್ ಡೇಟ್ ಬಂದು ನಿಮಗೆ 7th ಸೆಪ್ಟೆಂಬರ್ 2021 ಆಗಿದೆ. ಹಾಗೆಯೇ ಫಂಕ್ಷನ್ ಬಿಸಿನೆಸ್ ಏರಿಯಾ ಫ್ರೀಲಾನ್ಸರ್ ಅಂತ ಆಗಿದೆ. ಹಾಗೆಯೇ ಲೊಕೇಶನ್ ಬಂದು JCA ಕರ್ನಾಟಕ ಗುಲ್ಬರ್ಗ ಹೊಸಪೇಟೆ ಇದೆ ಸ್ನೇಹಿತರೆ. ನೀವು ಹೊಸಪೇಟೆಯಲ್ಲಿ ನೀವು ಕೆಲಸ ಮಾಡಬಹುದು ಸ್ನೇಹಿತರೆ. ಅಂದ್ರೆ ಹೊಸಪೇಟೆ ಭಾಗದಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಹಾಗೆಯೇ ಹೊಸಪೇಟೆ ಭಾಗದ ಒಂದು ಭಾಷೆ ನಿಮಗೆ ಬಂದ್ರೆ ಸಾಕು ಸ್ನೇಹಿತರೆ, ಕನ್ನಡದಲ್ಲಿ ಮಾತಾಡುವ ನಿಮಗೆ ಬಂದ್ರೆ ಸಾಕು ಸ್ನೇಹಿತರೆ, ನೀವು ಈ ಒಂದು ಕೆಲಸ ಮಾಡಬಹುದು. ಇನ್ನು ಜಾಬ್ ಏನೇನಿರುತ್ತಪ್ಪ ಅಂತ, ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ನಿಮ್ಗೆ ಏನಕ್ಕೆ ಅವರು 33,000 ಕೊಡ್ತಾರೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ಸೊ ಅದರಿಂದ ಇಷ್ಟೆಲ್ಲ ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ಅಂದ್ರೆ ಅಕ್ವೈರ್ ನ್ಯೂ ಕಸ್ಟಮರ್, ಅಂದ್ರೆ ಹೊಸ ಕಸ್ಟಮರ್ಗಳನ್ನ ಜಿಯೋಗೆ ಸೇರಿಸಬೇಕಾಗುತ್ತೆ ನೀವು. ಹಾಗೇನೆ ಕಾಲ್ ಜಿಯೋ ಕಸ್ಟಮರ್ಸ್, ಅಂದ್ರೆ ಕಸ್ಟಮರ್ನ ನೀವು ಕಾಲ್ ಮಾಡಿ ಮಾತಾಡಬೇಕಾಗುತ್ತೆ. ಹಾಗೆ ಎಕ್ಸ್ಪ್ಲೇನ್ ಅಬೌಟ್ ಜಿಯೋಸ್ ರಿಚಾರ್ಜಸ್, ಅಂದ್ರೆ ರೀಚಾರ್ಜ್ ಬಗ್ಗೆ ನೀವು ಅವರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಹಾಗೆ ಅಸಿಸ್ಟ್ ದ ಕಸ್ಟಮರ್ ಇನ್ ಕಂಪ್ಲೀಟಿಂಗ್ ದ ಜಿಯೋ ರೀಚಾರ್ಜ್ ಮಾಡುವಾಗ ಅವ್ರಿಗೆ ಸಮಸ್ಯೆ ಬಂದ್ರೆ ನೀವು ಅವ್ರಿಗೆ ಸಹಾಯ ಮಾಡಬೇಕಾಗುತ್ತೆ. ಹಾಗೇನೆ ರೀಸಾಲ್ವ್ ಕಸ್ಟಮರ್ ಕ್ವೈರೀಸ್, ಅಂದ್ರೆ ಈಗ ಕಸ್ಟಮರ್ಗೆ ಏನಾದ್ರು ಕ್ವೈರೀಸ್ ಇದ್ರೆ ಅಂದ್ರೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನು ಕೂಡ ಬಗೆಹರಿಸಬೇಕಾಗುತ್ತೆ. ಎನ್ಜಿಒ ಡೈರೆಕ್ಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಈಗ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವ್ರಿಗೆ ಒಳ್ಳೆ ಒಂದು ನೀವು ಅವರಿಗೆ ಸಹಾಯ ಮಾಡಬೇಕಾಗುತ್ತೆ. ಹಾಗೇನೆ ಅವರಿಗೆ ಯಾವುದೇ ಒಂದು ರೀತಿ ತೊಂದರೆ ಆದಂತೆ ನೀವು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೇನೆ ರೆಸ್ಪಾಂಡ್ ಟು ಆಲ್ ಕಸ್ಟಮರ್ ಅಪ್ರಾಪ್ರಿಯೇಟ್ ಇನ್ ಟೋನ್ ಇನ್ ಲ್ಯಾಂಗ್ವೇಜ್, ಅಂದ್ರೆ ಒಳ್ಳೆಯ ಭಾಷೆಯಲ್ಲಿ ಮಾತನಾಡಬೇಕಾಗುತ್ತೆ. ಒಳ್ಳೆಯ ಟೋನ್ ಅಲ್ಲಿ ನೀವು ಸಂಕ್ಷಿಪ್ತವಾಗಿ ಅವರ ಜೊತೆಗೆ ನೀವು ಮಾತನಾಡಬೇಕಾಗುತ್ತೆ. ಹಾಗೇನೆ ಕ್ಯಾಪ್ಚರ್ ಕಸ್ಟಮರ್ ಡೇಟಾಸ್ ಇನ್ ಡಾಟಾ ರಿಲೆವೆಂಟ್ ಕಾಲ್ ಸೆಂಟರ್ ಸರ್ವಿಸ್. ಸೊ ಅವ್ರಿಗೆ ಒಂದು ಏನಾದರೂ ಸರ್ವಿಸಸ್ ಇದ್ರೆ ಅಥವಾ ಕಾಲ್ ಮಾಡೋದಿದ್ರೆ ನೀವು ಕೂಡ ಅದನ್ನ ನೀವು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಕೆಲಸ ಇರುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಕೆಳಗಡೆ ಕಾಣಬಹುದು ಎಜುಕೇಶನ್ ರಿಕ್ವೈರ್ಮೆಂಟ್ ಅಂತ ಇದೆ ನೋಡಿ. 10th or 10+2 ಪ್ರಿಫರ್ಡ್, ಅಥವಾ ನಿಮಗೆ 10ನೇ ಕ್ಲಾಸ್ ಅಥವಾ 10+2 ಇದ್ರೂ ಕೂಡ ನೀವು ಮಾಡಬಹುದು. ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಸೊ ಫ್ರೆಶರ್ಸ್ ಇದ್ರೆ ಸಾಕು. ಇನ್ನು ಸ್ಕಿಲ್ಸ್ ಬಂದು ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ, ಅಥವಾ ಓದಕ್ಕೆ ಬರೋಕ್ಕೆ ನಿಮಗೆ ಬರಬೇಕಾಗುತ್ತೆ. ಆಮೇಲೆ ಸ್ಮಾರ್ಟ್ ಫೋನ್ ಯೂಸೇಜ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಆದರೆ ನೀವು ಸ್ಮಾರ್ಟ್ ಫೋನ್ ಅನ್ನು ಬಳಕೆ ಮಾಡೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸ್ಪೀಕ್ ಲೋಕಲ್ ಲ್ಯಾಂಗ್ವೇಜ್, ಅಂದ್ರೆ ಕನ್ನಡದಲ್ಲಿ ನೀವು ಅಥವಾ ಲೋಕಲ್ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಕನ್ನಡ ಅಥವಾ ಯಾವುದೇ ಒಂದು ನಿಮ್ಮ ಒಂದು ಪ್ರಾದೇಶಿಕ ಭಾಷೆಯನ್ನು ಬಳಸಬೇಕಾಗುತ್ತೆ. ಇಲ್ಲಿ ಹಾಸ್ಪಿಟಲ್ ಅಂದ್ರೆ ನಿಮಗೆ ಕನ್ನಡ ಮಾತನಾಡೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೇಲ್ಸ್ ಅಂಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್, ಹಾಗೇನೆ ನೀವು ಕಸ್ಟಮರ್ ಜೊತೆ ಮಾಡುವಾಗ ಅವ್ರನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಎಬಿಲಿಟಿ ಟು ಲರ್ನ್, ಹಾಗೇನೆ ನಿಮಗೆ ಒಂದು ಕಲಿಯುವ ಗುಣ ಇರಬೇಕಾಗುತ್ತೆ. ಯಾಕೆಂದ್ರೆ ನಿಮಗೆ ಜಿಯೋದವರು ತರಬೇತಿ ನೀಡ್ತಾರೆ, ಆ ಒಂದು ತರಬೇತಿ ಮೂಲಕ ನೀವು ಕಲಿಯುವ ಗುಣ ನಿಮ್ಮ ಹತ್ರ ಇರಬೇಕಾಗುತ್ತೆ. ಹಾಗೇನೆ ಗೋಲ್ ಅಂಡ್ ರಿಸಲ್ಟ್ ಓರಿಯೆಂಟೆಡ್, ನಿಮಗೆ ಅವರು ಒಂದು ಪ್ರತಿಯೊಂದು ದಿನ ಟಾಸ್ಕ್ ಕೊಡ್ತಾರೆ, ಆ ಒಂದು ಟಾಸ್ಕ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಕೆಲಸ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಕೆಳಗಡೆ ಬರ್ಬೋದು ನಿಮಗೆ ಅಪ್ಲೈ ನೌ ಅಂತ ಇದೆ ನೋಡಿ ಸ್ನೇಹಿತರೆ. ಸೊ ಅಪ್ಲೈ ನೌ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ತಾರ, ಈಗ ಪ್ಲೀಸ್ ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂಡ್ ಅಪ್ಲೋಡ್ ರೆಸ್ಯೂಮ್ ಟು ಅಪ್ಲೈ ಅಂತ ಇದೆ. ಸೊ ಇಲ್ಲಿ ಇಮೇಲ್ ID ಪಾಸ್ವರ್ಡ್ ಕೇಳುತ್ತೆ. ಈ ಒಂದು ಇಮೇಲ್ ID ಪಾಸ್ವರ್ಡ್ ಹಾಕ್ಬೇಕಾದ್ರೆ ನೀವೇನ್ ಮಾಡ್ತೀರಾ, ನ್ಯೂ ಯೂಸರ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪಕ್ಕದಲ್ಲಿ ನ್ಯೂ ಯೂಸರ್ ಅಂತ ಇದೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ
ಸ್ನೇಹಿತರೆ, ಈ ಒಂದು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣಬಹುದು ನಿಮ್ಮೊಂದು ಇಮೇಲ್ ಅಡ್ರೆಸ್, ಹಾಗೆಯೇ ನೀವು ಒಂದು ಪಾಸ್ವರ್ಡ್ ಅನ್ನು ನೀವು ಹೊಸದಾಗಿ ಜನರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಜನರೇಟ್ ಮಾಡಿದಂಥ ಪಾಸ್ವರ್ಡ್ ಇನ್ನೊಂದ್ಸರಿ ಇಲ್ಲಿ ಹಾಕಬೇಕಾಗುತ್ತೆ. ಹಾಗೆಯೇ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್, ಹಾಗೆಯೇ ನಿಮ್ಮೊಂದು ಕಂಟ್ರಿ, ಮೊಬೈಲ್ ನಂಬರ್, ಸೊ ಇವೆಲ್ಲ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಹಾಕಿ ನೀವು ಕನ್ಫರ್ಮ್ ಕೊಡಬೇಕಾಗುತ್ತೆ. ಸೊ ಇದಾದ ನಂತರ ಮತ್ತೆ ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಕೂಡ ನಿಮಗೆ ಹಲವಾರು ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ಸೊ ಇದಾದ ನಂತರ ನಿಮ್ಮ ಒಂದು ಸ್ಕ್ಯಾನ್ ಡಾಕ್ಯುಮೆಂಟ್ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇನಪ್ಪ ಅಂದ್ರೆ ನಿಮ್ಮ ಒಂದು ನೀವು SLC ಓದಿದ್ರೆ 10ನೇ ತರಗತಿ ಒಂದು ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು PUC ಓದಿದ್ರೆ PUC ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆದ ನಂತರ ನಿಮಗೆ ಒಂದು ನಂಬರ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಇದು ಮುಖ್ಯವಾಗಿ ಬೇಕಾಗುತ್ತೆ. ಈ ಒಂದು ನಂಬರ್ ಜನರೇಟ್ ಆದ ನಂತರ ಈ ಒಂದು ನಂಬರ್ ನಿಮಗೆ ಜಿಯೋದ HR ಡಿಪಾರ್ಟ್ಮೆಂಟ್ ತಲುಪುತ್ತೆ ಸ್ನೇಹಿತರೆ. ಸೊ ಅದು ನಂಬರ್ ಅವ್ರಿಗೆ ತಲುಪಿದ ನಂತರ ನಿಮಗೆ ಮುಂದಿನ ಪ್ರಾಸೆಸ್ ನಡೆಯುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಮತ್ತೆ ಈ ಪೇಜ್ಗೆ ಬರಬೇಕಾಗುತ್ತೆ. ಸೊ ಕೆಳಗಡೆ ನಾವು ಇಲ್ಲಿ ಅಪ್ಲೈ ನಾವು ಮಾಡಿದ್ವಲ್ಲ ಆಗಲೇ, ಸೊ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಈ ಸಾರಿ ನಿಮಗೆ ಇಮೇಲ್ ಹಾಗೇನೆ ನಿಮಗೆ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಬೋದು. ಯಾಕಂದ್ರೆ ಸ್ನೇಹಿತರೆ, ನಮಗೆ ಈ ಮುಂಚೆ ನಮಗೆ ID ಪಾಸ್ವರ್ಡ್ ಸಿಕ್ಕಿದ್ದಿಲ್ಲ, ಈಗ ನಮಗೆ ID ಪಾಸ್ವರ್ಡ್ ಹಾಕಿನ ಒಂದು ನಂಬರ್ ಕೂಡ ಸಿಕ್ಕಿದೆ. ಸೊ ಇದ್ರ ಮೂಲಕ ನಾವು ಲಾಗಿನ್ ಮಾಡಿ ನಾವಿಲ್ಲಿ ಈ ಒಂದು ಜಾಬ್ಗೆ ನಾವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇಷ್ಟೆಲ್ಲ ಪ್ರಾಸೆಸ್ ಆದ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒಂದು ಅರ್ಧ ಗಂಟೆಯಿಂದ 1 ತಾಸಿನ ಒಳಗಾಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಈ ಮೆಸೇಜ್ ಅಲ್ಲಿ ನಿಮಗೆ ಒಂದು ಟೆಸ್ಟ್ ಶೆಡ್ಯೂಲ್ ಆಗಿರೋ ಬಗ್ಗೆ ನಿಮಗೆ ಮೆಸೇಜ್ ಬರುತ್ತೆ. ಅಂದ್ರೆ ನೀವು ಒಂದು ಟೆಸ್ಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಈಗ ನಿಮ್ಮ ಎಂಟ್ರಿ ಮಾಡೋಕ್ಕೋಸ್ಕರ ಈ ಒಂದು ಟೆಸ್ಟ್ ನಿಮಗೆ ಆನ್ಲೈನ್ ನಲ್ಲಿ ಆಪ್ ಮೂಲಕನೇ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ, ನೀವು ಒಂದು ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ಆಪ್ ನ ಡೀಟೇಲ್ಸ್ ನಿಮಗೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ಒಂದು ಮೊಬೈಲ್ ಆಪ್ ಇನ್ಸ್ಟಾಲ್ ಮಾಡಲು ನಿಮ್ಮೊಂದು ಗೂಗಲ್ ನ ಪ್ಲೇ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇ ಸ್ಟೋರ್ ಮೂಲಕ ಈ ಒಂದು ಜಿಯೋ ಕರಿಯರ್ಸ್ ಆಪ್ ಅನ್ನು ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ ಸ್ನೇಹಿತರೆ, ಮತ್ತೆ ನಿಮಗೆ ಇಲ್ಲಿ ID ಪಾಸ್ವರ್ಡ್ ನಿಮಗೆ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಅಂತ ಇರುತ್ತೆ ಸ್ನೇಹಿತರೆ. ನೀವೀಗ ನಿಮ್ಮ ಹತ್ರ ಈಗಾಗಲೇ ID ಪಾಸ್ವರ್ಡ್ ಇರೋದ್ರಿಂದ ನೀವು ಅದೇ ID ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಹಾಕಿ ನೀವು ಲಾಗಿನ್ ಅನ್ನು ನೇರವಾಗಿ ಕೊಡ್ಬೋದು ಸ್ನೇಹಿತರೆ. ಈ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಕಾಣುತ್ತೆ. ಕೆಳಗಡೆ ಕಾಣಬಹುದು ಭಾಗದಲ್ಲಿ ನಿಮಗೆ ಅಸೆಸ್ಮೆಂಟ್ ಆಗಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಶೆಡ್ಯೂಲ್ ಟೆಸ್ಟ್ ಅಂತ ಇರುತ್ತೆ ನೋಡಿ. ಸೊ ಶೆಡ್ಯೂಲ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಫ್ರೀಲಾನ್ಸ್ ಅಂತ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕೆಲಸ ಅಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನೀವು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಸೆಸ್ಮೆಂಟ್ ಟೆಸ್ಟ್ ಅನ್ನು ನೀವು ತೆಗೆದುಕೊಳ್ಬಹುದು. ಅಂದ್ರೆ ಇಲ್ಲಿ ಆನ್ಲೈನ್ ಮೂಲಕನೇ ಕೆಲವೇ ನಿಮಿಷಗಳಲ್ಲಿ ನಿಮ್ಮೊಂದು ಅಸೆಸ್ಮೆಂಟ್ ಟೆಸ್ಟ್ ಇಲ್ಲಿ ಮುಗಿದೋಗುತ್ತೆ ಸ್ನೇಹಿತರೆ. ಇದಾದ ನಂತರ ಮತ್ತೆ ಕೆಳಗಡೆ ಇಂಟರ್ವ್ಯೂ ವಿಡಿಯೋ ಇಂಟರ್ವ್ಯೂ ಅಂತ ಇದೆ ಸ್ನೇಹಿತರೆ. ಅಂದ್ರೆ ವಿಡಿಯೋ ಕಾಲ್ ಮೂಲಕ ನಿಮಗೆ ಇಂಟರ್ವ್ಯೂ ಮಾಡಲಾಗುತ್ತೆ. ಸೊ ಅದನ್ನು ಕೂಡ ನೀವು ಇಲ್ಲೇ ಅಟೆಂಡ್ ಮಾಡಿ ನಿಮ್ಮ ಎಲ್ಲ ಒಂದು ಎಬಿಲಿಟಿಗಳನ್ನ ನೀವು ಅಲ್ಲಿ ತೋರಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಇದಾದೆಲ್ಲ ಆದ ನಂತರ ನಿಮಗೆ ಜಿಯೋ ಕಸ್ಟಮರ್ ಕೇರ್ ನ ಒಂದು ಕೆಲಸ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಈ ಒಂದು ಇಂಟರ್ವ್ಯೂ ನಲ್ಲಿ ಏನೆಲ್ಲ ಕ್ವಶನ್ ಕೇಳ್ತಾರೆ ಅಂತ ಏನು ಭಯ ಪಡೋದು ಬೇಕಾಗಿಲ್ಲ. ಇಲ್ಲಿ ಮಿನಿಮಮ್ ಕ್ವಶನ್ ಅಂದ್ರೆ ನಿಮ್ಮ ಒಂದು ಎಜುಕೇಶನ್ ಏನಿದೆ, ನೀವು ಸ್ಮಾರ್ಟ್ ಫೋನ್ ಉಪಯೋಗ ಮಾಡಲು ಬರುತ್ತೋ ಇಲ್ವೋ, ಸೊ ಇಂಥದ್ರ ಬಗ್ಗೆ ಇರುತ್ತೆ. ಅತಿ ಕಡಿಮೆ ಒಂದು ನಾಲೆಡ್ಜ್ ಇದ್ರೂ ಕೂಡ ಸಾಕಾಗುತ್ತೆ ಸ್ನೇಹಿತರೆ. ಆರಾಮಾಗಿ ನೀವು ಇಂಟರ್ವ್ಯೂ ನಲ್ಲಿ ಪಾಸ್ ಆಗ್ಬೋದು ಸ್ನೇಹಿತರೆ. ಸೊ ಪಾಸ್ ಆದ ನಂತರ ನಿಮಗೆ ಕೆಲಸ ಸಿಗುತ್ತೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಜಿಯೋ ಒಂದು ಸರ್ವಿಸ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಯಾವ ರೀತಿ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಯಾವ ರೀತಿ ವಿಡಿಯೋ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಇವೆಲ್ಲದರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಳನ್ನು ನಾನು ನಿಮಗೆ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಾನು ಮಾಡಿದಂತಹ ಈ ಒಂದು ಸಣ್ಣ ಪ್ರಯತ್ನಕ್ಕಾಗಿ ದಯಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಇದು ಮಾರ್ಚ್ ಕನ್ಫರ್ಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಬಂಧು ಮಿತ್ರರೊಂದಿಗೆ ವಿಡಿಯೋ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಅವರು ಕೂಡ ಈ ಒಂದು ವಿಡಿಯೋ ಶೇರ್ ಮೇಲೆ ಕೂಡ ಸಹಾಯ ಕೂಡ ನೀವು ಮಾಡಬಹುದು ಸ್ನೇಹಿತರೆ.